ಅಕಾಲಿಕ ಆಲಿಕಲ್ಲು ಮಳೆಗೆ ಬಾಡಿ ಹೋದ ಹೂದೋಟಗಳು. ಉತ್ತಮ ಬೆಲೆ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಂತಹ ರೈತನಿಗೆ ಇದು ಸಹಜವಾಗಿಯೇ ಶಾಕ್ ಆಗಿದೆ. ಬಿಳಿ ಮತ್ತು ಹಳದಿ ಸೇವಂತಿಗೆ ಸಸಿಗಳು ಸಂಪೂರ್ಣವಾಗಿ ನೆಲಕಚ್ಚಿವೆ, ನೆಲಸಮವಾಗ್ಬಿಟ್ಟಿದೆ. ಅಕಾಲಿಕ ಮಳೆಗೆ, ಈ ಬೇಸಿಗೆ ಮಳೆಗೆ ಕಪ್ಪು ಬಣ್ಣಕ್ಕೆ ತಿರುಗಿ ಸುಟ್ಟು ಕರಕಲಾಗ್ತಾ ಇದೆ. ಅಷ್ಟರ ಮಟ್ಟಿಗಿದೆ ಅಲ್ಲಿನ ಪರಿಸ್ಥಿತಿ. ಸೇವಂತಿಗೆನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇದನ್ನ ಮಾರುಕಟ್ಟೆಗೆ ಹಾಕಂಗೂ ಇಲ್ಲ, ಇದರಿಂದ ಲಾಭವನ್ನ ಪಡೆಯುವಂತೆಯೂ ಇಲ್ಲ. ಈ ದೃಶ್ಯಗಳು ಕಂಡು ಬಂದಿದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ. ಸೇವಂತಿಗೆ ಬೆಳೆ ಬೆಳೆಯೋದಕ್ಕೆ ಫೇಮಸ್ ಆಗಿದೆ ಇದೇ ಲಿಂಗದಹಳ್ಳಿ ಗ್ರಾಮ. ಆದರೆ ಗ್ರಾಮದಲ್ಲಿ ಸುಮಾರು 100 ಎಕರೆ, ಕಡಿಮೆ ಏನಲ್ಲ, 100 ಎಕರೆ ಸೇವಂತಿಗೆಯನ್ನ ಬೆಳೆದಿದ್ದಾರೆ ರೈತರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಬೆಳೆಯನ್ನು ಬೆಳೆದಿರ್ತಾರೆ. ಅದರಲ್ಲೂ ಕೂಡ ಈ ಒಂದು ಬೆಳೆ ಬೆಳೆದಿರೋದಿಲ್ಲಿ ಫಕೀರಪ್ಪ ಎಂಬುವವರು. ಇದೀಗ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಅಕಾಲಿಕ ಮಳೆಗೆ ತುತ್ತಾಗ್ಬಿಟ್ಟು ಬಹಳಷ್ಟು ನಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ಪರಿಹಾರ ನೀಡುವಂತೆ ಸೇವಂತಿಗೆ ಬೆಳೆಗಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 1 ಎಕರೆನೋ 2 ಎಕರೆನೋ ಆ ನಷ್ಟವನ್ನೇ ಭರಿಸೋಕ್ಕಾಗದಂಥ ರೈತರ ಪರಿಸ್ಥಿತಿಯಲ್ಲಿ 100 ಎಕರೆ ಬೆಳೆ ಇದೇ ರೀತಿಯಾಗಿ ಅಕಾಲಿಕ ಮಳೆಗೆ, ಆಲಿಕಲ್ಲು ಮಳೆಗೆ ತುತ್ತಾಗಿ ಈ ರೀತಿಯಾಗಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೆಲಸಮವಾಗ್ಬಿಟ್ಟಿದೆ. ಇದನ್ನ ಕಿತ್ಕೊಂಡು ಬಂದು ಮಾರುಕಟ್ಟೆಗೆ ಮಾರೋ ಪರಿಸ್ಥಿತಿಲಂತೂ ಇಲ್ಲ. ಹಾಗಾಗಿ ಇದರಿಂದ ಸಹಜವಾಗಿಯೇ ಭಾರಿನೇ ಕಷ್ಟಕ್ಕೊಳಗಾಗ್ಬಿಟ್ಟಿದ್ದೀವಿ, ಸಂಕಷ್ಟಕ್ಕೊಳಗಾಗ್ಬಿಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರ ಪರಿಹಾರವನ್ನು ಘೋಷಿಸಬೇಕು ಅಂತ ಹೇಳಿ ಬೆಳೆಗಾರರು ಒತ್ತಾಯ ಮಾಡ್ತಿದ್ದಾರೆ. ಒಟ್ಟ ಪೂರ ಲಾಸ್ ಆಗೈತಿ, ಒಣಗೈತಿ, ಹಂಗಾಗಿ ಭಾಳ ಲಾಸ್ ಆಗ್ಯಾವ್ರಿ. ಪ್ರತಿ ಎಷ್ಟು ರೈತರು ಇಲ್ಲಿ ಹೂ ಬೆಳೆದಾರೆ? ಹೂವು ಕನಿಷ್ಠ ಒಂದು ಭಾಳ ಮಂದಿ ಅದು 12 ಹೂನ್ಯಾರ ಅದಾರ ರೀ. ಆಮೇಲೆ ಈಗ ಎಲ್ಲವೂ ಲಾಸ್ ಅವರು ಆನಿಕಲ್ ಸುರಿದು. ಯಾವ ಥರ ಆಗೈತೆ ಆನಿಕಲ್ ಸುರಿದ್ಮೇಲೆ? ಕಪ್ಪಾಗೈತೆ ರೀ. ಹೂ ಬರ್ತಲ್ಲ? ಹೂವು ಬರಂಗಲ್ಲ ರೀ, ಹರಿಯಾಕ ಬರಂಗಲ್ಲ. ಹೂವು ಕಪ್ಪಾಗಿ ಒಟ್ಟು ತುಂಬ ಸುಟ್ಟು ಹಾಳಾಗೈತೆ. ಹೂವಿನಿಂದನೇ ಜೀವನ ನಡೆಸೋದು? ಹೌದ್ರಿ, ಮತ್ತು ಅದರಿಂದನೇ ಜೀವನ ಇತ್ತು. ಮತ್ತು ಹಿಂಗಾಗಿ ಅವ್ರಿ ಮತ್ತೆ ಏನು ಮಾಡೋಕ್ಕೆ ಬರಲ್ಲ. ಈ ವರ್ಷ ಪೂರ್ತಿ ಲಾಸ್.